ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, RCB ಫ್ರಾಂಚೈಸಿಯು ಮಾರಾಟಕ್ಕಿರುವ ವಿಷಯ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. RCB ಫ್ರಾಂಚೈಸಿ ಮಾರಾಟಕ್ಕಿದೆ ಎಂಬ ಸುದ್ದಿ ಕೇಳುತ್ತಿದ್ದಂತೆಯೇ ಭಾರತದ ಶ್ರೀಮಂತ ವ್ಯಕ್ತಿಗಳು, ಪ್ರತಿಷ್ಠಿತ ಕಂಪನಿಗಳು RCB ಫ್ರಾಂಚೈಸಿಯನ್ನು ತೆಗೆದುಕೊಳ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ವು. ಅದರಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ CEO ಆಗಿರುವಂತಹ ಆಧಾರ್ ಪೂನಾವಾಲಾ ಅವರ ಹೆಸರು ತುಂಬಾ ಕೇಳಿ ಬರ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಪೂನಾವಾಲಾ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಯಾಕಪ್ಪ ಅಂತಂದ್ರೆ ತಮ್ಮ ಟ್ವಿಟರ್ ಖಾತೆಯಲ್ಲಿ RCBಗೆ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಏನಂತ ಹಾಕೊಂಡ್ರಪ್ಪ ಅಂತಂದ್ರೆ, RCB ಫ್ರಾಂಚೈಸಿಯನ್ನು ನಾವು ಕೊಂಡುಕೊಳ್ಳಲು ಸ್ಟ್ರಾಂಗ್ ಮತ್ತು ಸ್ಪರ್ಧಾತ್ಮಕ ಬಿಡ್ ಅನ್ನು ಮಾಡುತ್ತೇವೆ ಮತ್ತು RCB IPLನ ಅತ್ಯಂತ ಬಲಶಾಲಿ ತಂಡ ಎಂಬ ಪೋಸ್ಟ್ ಅನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇದರಿಂದ ಇವೆಲ್ಲವನ್ನು ನೋಡ್ತಾ ಇದ್ದಂತಂದ್ರೆ ಆಧಾರ್ ಪೂನಾವಾಲಾ ಅವರೇ ನಮ್ಮ RCB ತಂಡದ ಮುಂದಿನ ಮಾಲೀಕರಾಗುತ್ತಾರೆ ಎಂಬ ನಂಬಿಕೆ ಇದೆ. RCB ಫ್ರಾಂಚೈಸಿಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ಆಧಾರ್ ಪೂನಾವಾಲಾ ಅವರು ಒಂದು ಕಡೆ ಆದಂತಂದ್ರೆ 2-3 ದಿನಗಳಿಂದ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ, ವಿರಾಟ್ ಕೊಹ್ಲಿ ಪತ್ನಿಯಾಗಿರುವಂತಹ ಅನುಷ್ಕಾ ಶರ್ಮಾ ಅವರು RCB ಫ್ರಾಂಚೈಸಿಯಲ್ಲಿ 2% ಶೇರ್ ಅನ್ನು ತೆಗೆದುಕೊಳ್ತಾರೆ ಅಂತಂದ್ರೆ 400 ಕೋಟಿ ಬೆಲೆ ಬಾಳುವಂತಹ ಶೇರ್ ಅನ್ನು ಅನುಷ್ಕಾ ಶರ್ಮಾ ಅವರು RCB ಫ್ರಾಂಚೈಸಿಯಲ್ಲಿ ತೆಗೆದುಕೊಳ್ತಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅನುಷ್ಕಾ ಶರ್ಮಾ ಅವರು ಯಾವುದೇ ವೇದಿಕೆಯಲ್ಲಿ ಸಹ ಎಲ್ಲಿ ಹೇಳ್ಕೊಂಡಿಲ್ಲ. ಅದೇ ರೀತಿ ಯಾವ ಸೋಷಿಯಲ್ ಮೀಡಿಯಾದಲ್ಲೂ RCB ಫ್ರಾಂಚೈಸಿಯಲ್ಲಿ 2% ಶೇರ್ ಅನ್ನು ತೆಗೆದುಕೊಳ್ತೀನಿ ಅಂತ ಯಾವುದೇ ಪೋಸ್ಟ್ ಅನ್ನು ಸಹ ಹಾಕಿಲ್ಲ. ಇದು ಏನಪ್ಪಾ ಅಂತಂದ್ರೆ, ವಿರಾಟ್ ಕೊಹ್ಲಿ ಅಭಿಮಾನಿಗಳು, RCB ಅಭಿಮಾನಿಗಳು, ಅನುಷ್ಕಾ ಶರ್ಮಾ ಅಭಿಮಾನಿಗಳು ಎಲ್ಲರೂ ಒಂದೇ ಆಗಿರುವುದರಿಂದ RCB ಫ್ರಾಂಚೈಸಿಯನ್ನು ವಿರಾಟ್ ಕೊಹ್ಲಿ ಮಡದಿಯಾಗಿರುವಂತಹ ಅನುಷ್ಕಾ ಶರ್ಮಾ ಅವರು ತೆಗೆದುಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಎಂಬ ಆಸೆಯಿಂದ ಇಂಥ ಎಲ್ಲ ವಿಷಯಗಳು ಹರಿದಾಡ್ತದೆ ಅಂತಾನೆ ಹೇಳ್ಬೋದು. ಅದೇ ರೀತಿ RCB ಫ್ರಾಂಚೈಸಿಯ ಮಾರಾಟದ ವಿಷಯದ ಬಗ್ಗೆ ಮತ್ತೊಂದು ಚರ್ಚೆಯ ವಿಷಯವೇನಪ್ಪಾ ಅಂತಂದ್ರೆ, RCB ಫ್ರಾಂಚೈಸಿ ಮಾಲೀಕತ್ವ ಬದಲಾವಣೆ ಆದಂತಂದ್ರೆ ಇದು ಗಂಡು ಮಕ್ಕಳು ಟೀಮಿಗೆ ಅಷ್ಟಾಗತ್ತೆ ಅಥವಾ ಹೆಣ್ಮಕ್ಳು ಟೀಮಿಗೂ ಸಂಬಂಧಪಡುತ್ತದೆ ಎಂಬ ವಿಚಾರ ಎಲ್ಲರಿಗೂ ಸಹ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, RCB ಫ್ರಾಂಚೈಸಿ ಅಂತಂದ್ರೆ ಅದು ಒಂದೇ ಬರ್ತೈತಿ. ಅದ್ರಾಗ ಹೆಣ್ಮಕ್ಳು ಟೀಮು ಗಂಡು ಮಕ್ಕಳು ಟೀಮು ಎರಡು ಐತಿ. RCB ಫ್ರಾಂಚೈಸಿ ಯಾರು ಓನರ್ ಹಾಕಾರಲ್ಲ ಅವರಿಗೆ ಎರಡು ಟೀಮ್ಗಳು ಸಹ ಅವರ ಮಾಲೀಕತ್ವ ಹೊಂದಿರ್ತಾರೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಒಟ್ಟಾರೆಯಾಗಿ RCB ಫ್ರಾಂಚೈಸಿ ಮಾರಾಟಕ್ಕಿದೆ. ಇದನ್ನು ವಿರಾಟ್ ಕೊಹ್ಲಿ ಹೆಂಡತಿಯವರು ತಗೊಳ್ತಾರ, ಆಧಾರ್ ಪೂನಾವಾಲಾ ತಗೊಂತಾರ, ಅಥವಾ ಹೊಂಬಾಳೆ ಫಿಲ್ಮ್ಸ್ ತಗೊಂತಾರ, ಅಥವಾ ಇನ್ಯಾರು ತಗೊಂತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ 2025ರಲ್ಲಿ ನಮ್ಮ ತಂಡ ಮೊದಲನೇ ಕಪ್ ಗೆದ್ದಿರುವುದರಿಂದ RCB ಬ್ರ್ಯಾಂಡ್ ವ್ಯಾಲ್ಯೂ ಸಹ ಹೆಚ್ಚಿಗೆ ಆಗಿದೆ. ಅದೇ ರೀತಿ 2026 WPLನಲ್ಲಿ ನಮ್ಮ ವುಮೆನ್ಸ್ ಟೀಮ್ ಸಹ ಈಗ ಟಾಪ್ 1ನಲ್ಲಿದ್ದು ಡೈರೆಕ್ಟ್ ಫೈನಲ್ಗೆ ಹೋಗುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಒಟ್ಟಾರೆಯಾಗಿ RCB ಫ್ರಾಂಚೈಸಿಯ ಬಗ್ಗೆ, ಮಾರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.